ಇನ್ನು ಸಿಟಿ ರವಿ ಕೂಡ ಮಾತಾಡಿದ್ದಾರೆ. HDKಗೆ ಕಾಂಗ್ರೆಸ್ನವರು ಮೊದಲು ಕುಚ್ಕು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಕಾಂಗ್ರೆಸ್ಗೆ ಕುಮಾರಸ್ವಾಮಿ ಕೆಟ್ಟವರಾಗ್ಬಿಟ್ಟಿದಾರಾ ಅಂತ ಹೇಳಿ ಮಾತಾಡಿದ್ದಾರೆ. ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ನಡೆಸಿರುವಂತಹ ವಾಗ್ದಾಳಿ ಇದು. ಬೆಂಗಳೂರಿನಿಂದ ಮೈಸೂರಿಗೆ GTD ಪಾದಯಾತ್ರೆ ಮಾಡಿದ್ರು. ಕಳೆದ ಒಂದೇ ತಿಂಗಳಲ್ಲಿ ಏನು ಮ್ಯಾಜಿಕ್ ಮಾಡಿದ್ರು? ಹಾಗಾದ್ರೆ ಏನ್ ಮ್ಯಾಜಿಕ್ ನಡೆದಿದೆ? GT ದೇವೇಗೌಡರು ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ? ಏನಾದ್ರೂ ಅವರಿಗೆ ಬೆದರಿಕೆ ಹಾಕಿದಾರಾ ಅಂತ ಹೇಳಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರದ್ದು 2007 ಕೇಸು. ಈಗ ನಾನೀಗ ಯಾವ ಹಿನ್ನೆಲೆ ಏನು ನೀವು ಒಬ್ಬೊಬ್ಬರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಅಂಥೇಳಿ ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. 2017 ಕೇಸು ಅದಾದಮೇಲೆ 2018ರಿಂದ 19 ಕಾಂಗ್ರೆಸ್ ಪಾರ್ಟಿಯೇ ಮುಖ್ಯಮಂತ್ರಿ ಮಾಡಿತ್ತು. ಕುಮಾರಸ್ವಾಮಿ ಅವರಿಗೆ ಕುಚಿಕೋ ಅಂತ ಹೇಳ್ತಿದ್ರು. ಅಣ್ತಮ್ಮ ನಾವು ಅಂತೆಲ್ಲ ಭಾಷಣ ಮಾಡಿದ್ರು. ಮರ್ತೋಗಿದೆಯಾ ನಿಮಗೆ? ಈಗ ಮಾತ್ರ ಕುಮಾರಸ್ವಾಮಿ ಕೆಟ್ಟವರಾಗ್ಬಿಟ್ರಾ? 17ರಲ್ಲೇ ಚಾರ್ಜ್ ಶೀಟು ಸಲ್ಲಿಕೆ ಆಗಿತ್ತು. 18ರಲ್ಲಿ ಮತ್ತೆ ಮುಖ್ಯಮಂತ್ರಿ ಮಾಡಿ ಈಗ ಕುಮಾರಸ್ವಾಮಿ ಸರಿ ಇಲ್ವಾ? ಈಗ ಮುಖ್ಯಮಂತ್ರಿಗಳ ಮೇಲೆ ಬಂದಿರೋ ಆರೋಪಕ್ಕೆ ಇನ್ನೊಬ್ಬರನ್ನ ತೋರಿಸಿ ಉತ್ತರ ಹೇಳೋಕ್ಕಾಗಲ್ಲ. ತಂದು ಏನು ಅಂತ ಹೇಳಬೇಕು ಅವರು. ಅದೇ GT ದೇವೇಗೌಡರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದರು. ಯಾತಕ್ಕೆ ಮಾಡಿದ್ರು ಪಾದಯಾತ್ರೆ? ಸಿದ್ದರಾಮಯ್ಯನವ್ರು ಮುಂದುವರಿರಿ ಅಂತ ಮಾಡಿದ್ದು. ಅವರೇ ನೇತೃತ್ವ ವಹಿಸಿದ್ರು GT ದೇವೇಗೌಡರು. ಅವ್ರ ಭಾಷಣ ಒಂಚೂರು ಟೆಲಿಕಾಸ್ಟ್ ಮಾಡಿಸಿ. ಏನು ಮ್ಯಾಜಿಕ್ ನಡೀತು ಈ ಒಂದು ತಿಂಗಳಲ್ಲಿ ಅಂತ ಕೇಳಿ. ಏನಾದ್ರು ಹೆದರಿಕೆ ಹುಟ್ಟಿಸಿದಾರ ಅಂತ ಕೇಳಿ. ಈಗ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೀತಲ್ಲ, ವಾಟ್ ಪರ್ಪಸ್? ಮೂಡ ಹಗರಣ, ಸಿದ್ದರಾಮಯ್ಯನವರ ಮೂಡ ಹಗರಣದ ರೂವಾರಿ ಸಿದ್ದರಾಮಯ್ಯನವರು ಅಂತಲೇ ತಾನೇ ಪಾದಯಾತ್ರೆ ಮಾಡಿದ್ದು. ಡಿಮಾಂಡ್ ಏನಿತ್ತು? ಮರ್ತುಬಿಟ್ರೆ ಇಷ್ಟು ಬೇಗ? ಆತ್ಮಸಾಕ್ಷಿ ಅಂತೇಳಿ ಹೇಳಿದ್ರು. ಹೌದು ತಾನೆ? 2011ರಲ್ಲಿ ಅವರು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಬೇಕು, ನಿವೇಶನ ಕೊಟ್ಟ ತಕ್ಷಣವೇ ನಿರಪರಾಧಿ ಆಗಿಬಿಡ್ತಾರ ಅಂತ ಹೇಳಿದ್ದು ಸುಳ್ಳು ನಿಜ ಅಂತ ಆದಮೇಲೆ ಇದು ಅವರಿಗೂ ಅನ್ವಯ ಆಗುತ್ತಲ್ಲ. ನೋ ಅದರ್ ಆಲ್ಟರ್ನೇಟಿವ್ ವೇ, ಹಿ ಶುಡ್ ರಿಸೈನ್, ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದವ್ರು ಇವರೇ ತಾನೇ ಸಿದ್ದರಾಮಯ್ಯನವರು. ಅದು ಅವ್ರಿಗೆ ಅಪ್ಲೈ ಆಗಲ್ವಾ? ಬೇರೆಯವ್ರ ವಿಷಯದಲ್ಲಿ ಜಡ್ಜು, ಇವ್ರ ವಿಷಯದಲ್ಲಿ ಇವರೇ ಲಾಯರು, ಇವರೇ ಜಡ್ಜು.